ಕಂದಾಯ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರ ಜೊತೆಲಿದ್ದೇನೆ. ಸರ್, ಈಗ ಬರಗಾಲ ಆರಂಭಕ್ಕೂ ಮೊದಲೇ ಅಂದ್ರೆ ಆರಂಭಿಕ ಹಂತದಲ್ಲಿದೆ. 31 ರೈತರ ಸಾವಾಗಿದೆ. ಸರ್ಕಾರದಿಂದ ಪತ್ರವನ್ನ ಕೇಂದ್ರಕ್ಕೆ ಬರೆದಿದ್ದೀವಿ. ಜೊತೆಗೆ ನಮ್ಮ ಸರ್ಕಾರದಿಂದ ಏನು ರೈತರಿಗೆ ಸಮಸ್ಯೆ ಆಗದಿರೋ ತರ ಮುಂಜಾಗ್ರತೆಯನ್ನು ತಗೊಂಡಿದೀವಿ. ಜೊತೆ ಕೇಂದ್ರದಿಂದ ಏನ್ ಸ್ಪಂದನೆ ನಿಮಗೆ ಸಿಗ್ತಾ ಇದೆ? ನೋಡಿ, ಅವತ್ತು ಇಲ್ಲದೆ ಇರತಕ್ಕಂತ ಬರಗಾಲ ಕರ್ನಾಟಕದಲ್ಲಿ ಬಂದಿದೆ. ಇಂಥ ಒಂದು ಪರಿಸ್ಥಿತಿ ಬಹುಶಃ 150 ವರ್ಷಗಳ ಹಿಂದೆ ಬಂದಿತ್ತು ಅಂತೇಳಿ ನಮ್ಮಲ್ಲಿ ಹೇಳ್ತಾ ಇದ್ದಾರೆ. ಸೂಪರ್ ಎಲ್ನಿನೋ ಅಂತ ಹೇಳಿ ಪೆಸಿಫಿಕ್ ಓಷನ್ನಲ್ಲಿ 2 ಡಿಗ್ರಿ ಟೆಂಪರೇಚರು ಜಾಸ್ತಿ ಆದ ಕಾರಣಕ್ಕಾಗಿ ಈ ರೀತಿ ಎಲ್ಲ ಆಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದರ ಎಫೆಕ್ಟ್ ನಮಗೆ ಕರ್ನಾಟಕಕ್ಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗಿದೆ. ಇಡೀ 31 ಜಿಲ್ಲೆಗಳಲ್ಲೂ ಕೂಡ ಇವತ್ತು ಬರಗಾಲದ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೇವೆ. ಕುಡಿಯೋ ನೀರಿಗೆ ಬಹಳಷ್ಟು ತೊಂದರೆ ಆಗಿರ್ತಕ್ಕಂಥದ್ದು. ರಿಸರ್ವಾಯರ್ಸ್ನಲ್ಲಿ ನೀರಿಲ್ಲ ಮತ್ತು ಮಳೆ ಬರೆದಿರೋ ಕಾರಣಕ್ಕಾಗಿ ಬೋರ್ವೆಲ್ಗಳು ರಿಚಾರ್ಜ್ ಆಗೋದಿಲ್ಲ. ಸೊ ಈಗ ಬೋರ್ವೆಲ್ಗಳು ಒಣಗ್ತಾ ಇದೆ, ವಾಟರ್ ಸೋರ್ಸ್ ಎಲ್ಲ ಬತ್ತಿ ಹೋಗ್ತಾ ಇದೆ. ಬಹಳ ಒಂದು ಗಂಭೀರವಾದಂಥ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೇವೆ. ಅದಕ್ಕಾಗಿ ನಾನು ನಮ್ಮ ಪ್ರಧಾನಮಂತ್ರಿಗಳಿಗೆ ಮತ್ತು ಗೃಹ ಸಚಿವರಿಗೆ, ಕೇಂದ್ರದ ಗೃಹ ಸಚಿವರಿಗೆ ಮತ್ತು ಕೃಷಿ ಸಚಿವರಿಗೆ ಪತ್ರ ಬರೆದಿದ್ದೇನೆ. ನಮಗೆ ಬರಗಾಲಕ್ಕೆ ಒಂದಿಷ್ಟು ಏನು ನಿಯಮ ಇದೆ, ಬರಗಾಲ ಡಿಕ್ಲೇರ್ ಮಾಡೋದಕ್ಕೆ ಒಂದು ಕೇಂದ್ರ ಸರ್ಕಾರ ನಿಯಮ ಮಾಡಿದ್ದಾರೆ. ಆ ನಿಯಮವನ್ನು ಸಡಿಲಿಸಬೇಕು ಮತ್ತು NDRFನ ಹಣವನ್ನು ಮುಂಗಡವಾಗಿ ಕೊಡಬೇಕು. ಮತ್ತು ನಮ್ಮ ಇಡೀ ಬರೀ ನಮ್ದಷ್ಟೇ ಅಲ್ಲ, ಮಹಾರಾಷ್ಟ್ರದ್ದು ತೊಂದರೆ ಆಗಿದೆ, ಒರಿಸ್ಸಾ ತೊಂದರೆ ಆಗಿ, ಆಂಧ್ರ, ತೆಲಂಗಾಣ, ಇಡೀ ದೇಶದಲ್ಲೇ ಇಂಥ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಒಂದು ನ್ಯಾಷನಲ್ ಡಿಸಾಸ್ಟರ್ ಅಂತ ಮಾಡಿ ಅಂತೇಳಿ ಒಂದು ಪತ್ರ ಬರೆದಿದ್ದೇನೆ. ಅದಕ್ಕೆ ಇನ್ನೂ ನಮಗೇನು ಯಾವುದೇ ರೀತಿಯ ರೆಸ್ಪಾನ್ಸ್ ಕೂಡ ಬಂದಿಲ್ಲ. ಈ ಮಧ್ಯದಲ್ಲಿ ನಾವು ರಾಜ್ಯ ಸರ್ಕಾರ ನಾವೇನು ಮಾಡ್ಬೋದು? ಜನಗಳನ್ನ ಹಾಗೆ ಬಿಡೋಕ್ಕಾಗೋದಿಲ್ಲ. ನೀವು ಹೇಳಿದಾಗೆ ಇವತ್ತು ಆತ್ಮಹತ್ಯೆಗಳು ಜಾಸ್ತಿ ಆಗ್ತಾ ಇದೆ. ಜೊತೆಗೆ ಜನ ಗುಳೆ ಹೋಗ್ತಿದ್ದಾರೆ, ಕುಡಿಯೋ ನೀರಿಗೆ ತೊಂದರೆ ಆಗ್ತಾ ಇದೆ. ಇದನ್ನೆಲ್ಲ ಗಮನಿಸಿ ನಾವು ಈಗಾಗಲೇ ಪ್ರತಿ ಒಂದು ಜಿಲ್ಲೆಗೆ ಕುಡಿಯೋ ನೀರಿಗೆ ಅಂತೇಳಿ 5 ಕೋಟಿ ಕೊಟ್ಟಿದ್ದೇವೆ. ಮತ್ತು ಅವರ ಜೊತೆಯಲ್ಲಿ ಹಣ ಇದೆ. ಈಗ PD ಅಕೌಂಟಲ್ಲಿ ಹಣ ಇದೆ, ತಹಶೀಲ್ದಾರ್ ಹತ್ರ ಇದೆ, DC ಹತ್ರ ಇದೆ. ಸುಮಾರು 329 ಕೋಟಿ ರೂಪಾಯಿ ಹಣನ ಜಿಲ್ಲಾಧಿಕಾರಿಗಳ ಹತ್ರ ಇಟ್ಟಿದ್ದೇವೆ. ಸಂದರ್ಭ ಬಂದಾಗ ಅದನ್ನು ಉಪಯೋಗ ಮಾಡಿಕೊಳ್ಳಿ ಅಂತ ಕೂಡ ಸೂಚನೆ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ, ನಾನು ಕೊಟ್ಟಿದ್ದೇನೆ. ಈಗ ಇದೆಲ್ಲ ಮಧ್ಯದಲ್ಲಿ ನಾವು ಸರ್ಕಾರ ಇದನ್ನು ಬಹಳ ಗಂಭೀರವಾಗಿ ತಗೊಂಡಿದೆ. ನಿನ್ನೆ ಕೂಡ ಮುಖ್ಯಮಂತ್ರಿಗಳು ನಾನು ಪರಿಶೀಲನೆ ಮಾಡಿದೋ ಯಾವ ರೀತಿಯಲ್ಲಿ ನಾವು ಈ ಬರದ ಛಾಯೆ ಏನಿದೆ, ಈ ಬರದ ಪರಿಸ್ಥಿತಿ ಏನಿದೆ, ಇದನ್ನು ನಿಭಾಯಿಸೋದಕ್ಕೆ ಏನು ಮಾಡಬೇಕು ಅಂತೇಳಿ ನಿನ್ನೆ ಕೂಡ ಅಧಿಕಾರಿಗಳ ಜೊತೆ ಪ್ರತಿಯೊಬ್ಬ DC ಮತ್ತು ಜಿಲ್ಲಾಧಿಕಾರಿ, ಇವರು ನಮ್ಮ ಜಿಲ್ಲಾ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, CEOಗಳು, ಅವರಿಗೆ ಎಲ್ಲ ಅಡ್ರೆಸ್ ಮಾಡಿದ್ವಿ. ಮುಖ್ಯಮಂತ್ರಿಗಳು ಮತ್ತು ನಾನು ಸೂಚನೆಗಳನ್ನು ಕೊಟ್ಟಿದ್ದೇವೆ. ನೀವು ಹೋಗ್ತೀರಾ ಸರ್ ಡೆಲ್ಲಿಗೆ? ನನಗೆ ಆಹ್ವಾನ ಬಂದರೆ ಹೋಗ್ತೀನಿ. ಇನ್ನೊಂದ್ ಕಡೆ ಪರಮೇಶ್ವರ್ ಸರ್ ಒಂಚೂರು ದೂರ ಉಳ್ಕೊಂಡ್ಬಿಟ್ರೆ ಡೆಲ್ಲಿಗೆ ಹೋಗೋದ್ರಿಂದ. ಇಲ್ಲ, ಆ ರೀತಿ ಏನಿಲ್ವಲ್ಲ. ಯಾವಾಗ ನಮಗೆ ಹೈಕಮಾಂಡ್ನವ್ರಿಗೆ ಗೊತ್ತಿದೆ ಯಾವಾಗ ಯಾರನ್ನ ಕರಿಬೇಕು, ಏನು ಚರ್ಚೆ ಮಾಡಬೇಕು ಅಂತ ಅವ್ರಿಗೆ ಗೊತ್ತಿದೆ. ಆ ಸಂದರ್ಭದಲ್ಲಿ ನಮ್ಮನ್ನು ಕರೆದಾಗ ಹೋಗ್ತೀವಿ ನಾವು. ಇಷ್ಟಾಗಿತ್ತು ಕಂದಾಯ ಸಚಿವ ಹಾಗೂ DCM ಆದಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ವಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.